ದೊಣ್ಣಮೆಣಸಿನಕಾಯಿ ಗ್ರೇವಿ ಬಹಳ ಸರಳ ಮತ್ತು ಬೇಗ ಮಾಡಬಹುದು. ಬಹಳ ರುಚಿಯಾಗಿರುತ್ತೆ. ತೀರಾ ಖಾರನೂ ಇರಲ್ಲ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿಗೆ ನಂಚ್ಕೊಳ್ಳೋಕೆ ತುಂಬ ಟೇಸ್ಟ್ ಇರುತ್ತೆ. ಈಗ ಗ್ರೇವಿ ರೆಸಿಪಿನ ನೋಡೋಣ ಬನ್ನಿ. ದೊಡ್ಡದಾದ 2 ದೊಣ್ಣಮೆಣಸನ್ನು ತಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಅರ್ಧ ಸ್ಪೂನು ಸೋಂಪು ಹಾಕ್ತೀನಿ. ಅರ್ಧ ಸ್ಪೂನು ಓಮ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ದೊಡ್ಡದಾದ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ನಿಮಿಷ ಈರುಳ್ಳಿ ಬಾಡಿಸ್ಬೇಕು. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಈಗ ಒಂದು 2 ನಿಮಿಷ ಈಗ ಬಾಡಿಸೋಣ. ಈಗ ನೀಟಾಗಿ ಕಟ್ ಮಾಡ್ಕೊಂಡಿರೋ ದೊಣ್ಣಮೆಣಸನ್ನ ಹಾಕ್ತೀವಿ. ಸ್ವಲ್ಪ ಬಾಡಬೇಕು, ಒಂದು 3 ನಿಮಿಷ. ರುಚಿಗಾಗಷ್ಟು ಉಪ್ಪು ಹಾಕ್ತೀವಿ. ಸ್ವಲ್ಪ ಹೀಗೆ ಮಿಕ್ಸ್ ಮಾಡೋಣ. ಈಗ ಖಾರ ಬೇಕು. ಈ ಖಾರ ನಿಮ್ಮ ರುಚಿಗೆ ತಕ್ಕಂತೆ ಹಾಕಿ. ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ತೀನಿ. ಕೆಲವು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ. ಕೆಲವರು ಖಾರ ಇಷ್ಟಪಡ್ತಾರೆ, ಇನ್ನು ಕೆಲವರು ಖಾರ ಇಷ್ಟಪಡಲ್ಲ. ಆವಾಗ ಅದು ನಿಮ್ಮ ರುಚಿಗೆ ನೋಡಿ ಹಾಕಿ. ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಹಾಕೋಣ. ಕಾಲು ಸ್ಪೂನ್ ಅರಿಶಿನ ಹಾಕ್ತೀನಿ. ಈಗ ಟೊಮೊಟೊ ಪ್ಯೂರಿ ಹಾಕೋಣ. ಮೀಡಿಯಮ್ ಸೈಜು 2 ಬಾದಾಮಿ ಟೊಮೊಟೊ ಇಲ್ಲಿ ನಾನು ರುಬ್ಬಿದ್ದೀನಿ. ಈಗ 1 ಸ್ಪೂನು ಸಿಹಿ ಮೊಸರು ಹಾಕೋಣ. ಮೊಸರಿನ ಬದಲು ಬೇಕಾದರೆ ನೀವು ಇಲ್ಲಿ ಲಿಂಬೆ ರಸ ಉಪಯೋಗಿಸ್ಬೋದು. ಈಗ ಕುಕ್ಕರ್ ಮುಚ್ಚಿ ವೆಯ್ಟ್ ಹಾಕೋಣ. 1 ವಿಷಲ್ ಕೂಗಿಸೋಣ. ಈಗ ಆಫ್ ಮಾಡೋಣ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ರುಚಿಯಾದ ದೊಣ್ಣಮೆಣಸಿನಕಾಯಿ ಗ್ರೇವಿ ರೆಡಿ ಆಯಿತು. ನೋಡಿದ್ರಲ್ಲ, ರುಚಿಯಾದ ದೊಣ್ಣಮೆಣಸಿನಕಾಯಿ ಗ್ರೇವಿ ಮಾಡೋ ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.